ಈಗ ಸೀಸ್ ಫೈರ್ ಅಂತ ಘೋಷಣೆ ಮಾಡಿದ್ದಾರೆ ಹೊರತು ಅವರು ಅಟ್ಯಾಕ್ ಅನ್ನು ಇನ್ನೂ ನಿಲ್ಲಿಸಲಿಲ್ಲ, ಮತ್ತೆ ಪುನಃ ಆರಂಭ ಮಾಡಿದ್ರು. ಪ್ರಧಾನಿ ಅವರು ಹೇಳಿದ್ದಾರೆ ಈಗ ಸೀಸ್ ಫೈರ್ ಈಗ ನಡೆಸಿದ ಮೇಲೆ ಅವ್ರು ಮತ್ತೆ ಏನಾದ್ರು ಅಟ್ಯಾಕ್ ಮಾಡಿದ್ರೆ, ಇಲ್ಲ ಏನಾದ್ರು ಒಂದು ಫೈರಿಂಗ್ ಅಲ್ಲ ಏನಾದ್ರು ನಡೆದ್ರೆ ಇಟ್ ವಿಲ್ ಬಿ ಈಗ ಡೈರೆಕ್ಟ್ ವಾರ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ ಅಂತ. ಸೊ ಅವರಾಗಿ ಫಸ್ಟ್ ಸ್ಟಾರ್ಟ್ ಮಾಡಿದಾರಂದೆ, ಅದಕ್ಕೆ ಎಂಡ್ ನಾವೇ ಮಾಡಬೇಕು ಸರ್. ನಮ್ಮ ಹೆಸರು? ನನ್ನ ಹೆಸರು ಶ್ರೀನಿವಾಸ್ ಪಿ ಅಂತ. ಸರ್, ಏನಂತ ಹೇಳಿದ್ರೆ ಈಗಾಗಲೇ ನಿಮ್ಗೆ ವಿಷಯ ಗೊತ್ತಿರಬಹುದು, ಪಹಲ್ಗಾಮ್ ದಾಳಿಗೆ ವಿರುದ್ಧವಾಗಿ ಸಿಂಧೂರ್ ಅಟ್ಯಾಕ್ ಎಲ್ಲ ನಡೆದಿದೆ. ಈ ಕದನ ವಿರಾಮ ಅಂತ ಘೋಷಿಸಿದ್ದಾರೆ, ಇದರ ಬಗ್ಗೆ ನಿಮ್ದೊಂದು ಒಪಿನಿಯನ್? ಈಗ ಸೀಸ್ ಫೈರ್ ಅಂತ ಘೋಷಣೆ ಮಾಡಿದ್ದಾರೆ ಹೊರತು ಅವರು ಅಟ್ಯಾಕ್ ಅನ್ನು ಇನ್ನೂ ನಿಲ್ಲಿಸಲಿಲ್ಲ, ಮತ್ತೆ ಪುನಃ ಆರಂಭ ಮಾಡಿದ್ರು. ಸೊ ಪಾಕಿಸ್ತಾನ ಬುದ್ಧಿ ಕಲಿಯೋದು ಯುದ್ಧದಿಂದ ಮಾತ್ರ ಅಂತ ಅನಿಸುತ್ತೆ. ಯಾಕಂದ್ರೆ ಸೀಸ್ ಫೈರ್ ಮಾಡಿದ ತಕ್ಷಣನೇ ಮತ್ತೆ ಅದಾದ್ಮೇಲೆ ಅವರು ಮತ್ತೆ ದಾಳಿ ಮಾಡಿದ್ದಾರೆ. ಸೊ ಅವರು ಹಿಂಗೆ ದಾಳಿ ಮಾಡಿದ್ದಾರೆ ಅಂದ್ರೆ ಸೀಸ್ ಫೈರ್ ಮಾಡಿನೂ ಏನು ಯೂಸ್ ಇಲ್ಲ, ಪ್ರಯೋಜನ ಇಲ್ಲ ಅಂತ ಅನ್ಕೊಂತೀನಿ. ಸೊ ಅವ್ರಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ಅದೇ ಯುದ್ಧ ಮಾಡಿನೇ ಅವರಿಗೆ ಹೇಳಬೇಕು, ಸೀಸ್ ಫೈರ್ ಮಾಡಿ ಏನು ಯೂಸ್ ಇಲ್ಲ. ಸೊ ಅವ್ರು ಮತ್ತೆ ಇನ್ನೊಮ್ಮೆ ನಮಗೆ ಭಾರತಕ್ಕೆ ಕೆಣಕಿದ್ರೆ ಭಾರತದವ್ರು ಯಾರು ಸುಮ್ಮನೆ ಇರಲ್ಲ ಅಂತ ಹೇಳ್ತೀನಿ ಸರ್. ಪಾಕಿಸ್ತಾನದವ್ರು ಯಾಕೆ ಇಂತಹ ನರಿಬುದ್ಧಿಗಳನ್ನು ತೋರಿಸಿದಾರೆ ಅಂತ ಅನಿಸ್ತದೆ? ಅವ್ರಿಗೆ ಯಾವತ್ತು ಮುಂದೆ ಬಂದು ಯುದ್ಧ ಮಾಡ್ಲಿಕ್ಕೆ ಧೈರ್ಯ ಇಲ್ಲ ಅಂತಾನೆ ಕಾಣಿಸ್ತದೆ. ಭಾರತದ ಬಗ್ಗೆ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡ್ತಿರೋದು, ಈ ತರದೆಲ್ಲ ಮಾಡ್ತಿದ್ದಾರೆ, ಏನಂತ ಅನಿಸ್ತದೆ ಪಾಕಿಸ್ತಾನ? ಅದೇ ಸರ್, ಈಗ ನೋಡಿ ಪಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, ಸೊ ನಾವು ನಮ್ಮ ಪಾಡಿಗೆ ಅಷ್ಟೇ ಇದ್ವಿ. ಸೊ ಸುಮ್ಮನೆ ಅವ್ರು ಬಂದು ಜಾತಿ ಎಲ್ಲ ಕೇಳಿ ಕೊಲ್ಲೋದು ಅದು ಅವ್ರು ತಪ್ಪಲ್ಲ. ಸೊ ಸ್ಟಾರ್ಟಿಂಗ್ ಹಂಗೆ ಮಾಡಬಾರ್ದು. ಸೊ ಅವರಾಗಿ ಫಸ್ಟ್ ಸ್ಟಾರ್ಟ್ ಮಾಡಿದಾರಂದೆ, ಅದಕ್ಕೆ ಎಂಡ್ ನಾವೇ ಮಾಡಬೇಕು ಸರ್. ಸೊ ಪಾಕಿಸ್ತಾನಿಗೆ ಯಾವತ್ತೂ ಹೇಳೋದೊಂದೇ, ಸ್ಟಾರ್ಟ್ ಅವರೇ ಮಾಡಿದ್ರೆ ಎಂಡ್ ಮಾಡ್ಲಿಕ್ಕೆ ನಾವಿದೀವಿ ಅಂತ ಹೇಳ್ತೀವಿ. ನನ್ನ ಹೆಸರು ತರುಣ್ ತಿಮ್ಮಯ್ಯ ಅಂತ. ಸರ್, ಏನಂತ ಹೇಳಿದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, ಈ ಸಿಂಧೂರ್ ಅಟ್ಯಾಕ್ ಆದ್ಮೇಲೆ ಈಗಾಗಲೇ ಕದನ ವಿರಾಮ ಅಂತ ಘೋಷಿಸಿದ್ದಾರೆ, ಏನಂತ ಹೇಳ್ತೀರಿ ಇದ್ರ ಬಗ್ಗೆ? ಘೋಷಿಸ್ತಾರಿಯಾ? ಹೌದು, ಈಗ ಸೀಸ್ ಫೈರ್ ಅಂತ ಮಾಡಿದ್ದಾರೆ. ಮತ್ತೆ ನಮ್ಮ ಪ್ರಧಾನಿ ಅವರು ಹೇಳಿದ್ದಾರೆ ಈಗ ಸೀಸ್ ಫೈರ್ ಈಗ ನಡೆಸಿದ ಮೇಲೆ ಅವ್ರು ಮತ್ತೆ ಏನಾದ್ರು ಅಟ್ಯಾಕ್ ಮಾಡಿದ್ರೆ, ಇಲ್ಲ ಏನಾದ್ರು ಒಂದು ಫೈರಿಂಗ್ ಅಲ್ಲ ಏನಾದ್ರು ನಡೆದ್ರೆ ಇಟ್ ವಿಲ್ ಬಿ ಈಗ ಡೈರೆಕ್ಟ್ ವಾರ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ ಅಂತ. ಆದ್ರೂ ಪಾಕಿಸ್ತಾನ ಅವರು ಈಗ ಅಟ್ಯಾಕ್ಸ್ ಮಾಡಿದ್ದಾರೆ, ಡ್ರೋನ್ ಅಟ್ಯಾಕ್ಸ್ ಮಾಡಿದ್ದಾರೆ. ಆದ್ರೂ ನಾವು ಅದು ಕೈ ಬಿಟ್ಟಿಲ್ಲ. ನಮ್ಮ ಡಿಫೆನ್ಸ್ ಸಿಸ್ಟಮ್ ಇರ್ಬೋದು, ಇಲ್ಲ ಆಕಾಶ ಸಿಸ್ಟಮ್ ಇರ್ಬೋದು, ನಾವು ತಿರುಗೇಟು ಕೊಟ್ಟಿದ್ದೇವೆ. ನಾವು ಇಂಡಿಯನ್ಸ್ ನಾವು ಎಂತಕ್ಕೂ ರೆಡಿ ಇದ್ದೀವಿ ಅಂತ ತೋರಿಸಿದ್ದೇವೆ. ಮತ್ತೆ ಈಗ ನಾವು ಈಗ ಸೀಸ್ ಫೈರ್ಗೆ ಒಪ್ಕೊಂಡಿದ್ರು ಪಾಕಿಸ್ತಾನ ಅವರು ಈಗ ಅಟ್ಯಾಕ್ ಮಾಡ್ತಾರೆ, ಅದೆಲ್ಲ ಮಾಡ್ತೇವೆ. ಸೊ ನಾವು ಇದು ಸೀಸ್ ಫೈರ್ನ ನಿಲ್ಲಿಸಿ ಅವರಿಗೆ ಪ್ರತ್ಯುತ್ತರ ಕೊಡಬೇಕು, ಒಳ್ಳೆ ಪ್ರತ್ಯುತ್ತರ ಕೊಡಬೇಕು. ಅವ್ರಿಗೊಂದು ಹೆದರಿಕೆ ಇರ್ತದೆ ಅಂತ ಅನ್ಕೊಂಡಿದ್ದೀವಿ. ಸರ್, ಪಾಕಿಸ್ತಾನಕ್ಕೆ ಯಾವ ರೀತಿ ಪ್ರತ್ಯುತ್ತರ ಕೊಟ್ಟರೆ ಅದಕ್ಕೆ ಸರಿಯಾಗಿ ಬುದ್ಧಿ ಬರ್ತದೆ ಅಂತ ಅನಿಸ್ತದೆ? ಒಳ್ಳೆ ಮಾತಲ್ಲಿ ಹೇಳಿದ್ರಂತೂ ಕೇಳುವ ಹಾಗೆ ಕಾಣಿಸ್ತಾ ಇಲ್ಲ, ಏನಂತ ಅನಿಸ್ತದೆ? ಹೌದು, ಹಾಗೇನೆ ಈಗ ಆಪರೇಷನ್ ಸಿಂಧೂರ್ ನಾವು ನಡೆಸಿದ್ದೇವೆ. ಹಾಗೆ ಇನ್ನೊಂದು ಏನಾದ್ರು ಒಂದು ದೊಡ್ಡ ಈಗ ಅವ್ರೇನಾದ್ರು ಮತ್ತೆ ಸೀಸ್ ಫೈರ್ನ ಮುರಿದು ಏನಾದ್ರು ಒಂದು ಮಾಡಿದ್ರೆ, ಹಾಗೆ ಏನಾದ್ರು ನಾವು ನಮ್ಮ ಬ್ರಹ್ಮೋಸ್ ಮಿಸೈಲ್ ಇರ್ಬೋದು, ಹಾಗೆ ಏನಾದ್ರು ಒಂದು ಉಪಯೋಗಿಸಿ ಪಾಕಿಸ್ತಾನ್ಗೆ ಒಂದು ನೇರುತ್ತರ ಕೊಡಬೇಕು ಅಂತ ಮಾಡಬೇಕು ಅಂತ ಯೋಚಿಸಿದ್ವಿ.